ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಟ್ಟು 8 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ 5 ಕಡೆ, ಹಾಗೆ ಬೆಂಗಳೂರಿನಲ್ಲಿ 3 ಕಡೆ. ಏಕಕಾಲದಲ್ಲಿ 8 ಕಡೆಯಲ್ಲಿ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ನಡೆಸಿರೋದು. ಬೆಳಿಗ್ಗೆ 6 ಗಂಟೆಯಿಂದಲೇ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತತ 4 ಗಂಟೆಯಿಂದಲೂ ಕೂಡ ಶಾಸಕರು, ಸಂಸದರು ಹಾಗೆ ನಾಗೇಂದ್ರ ಅವರ PA ಗೋವರ್ಧನ್ ಮನೆ ಮೇಲೆ, ಹಾಗೆ ಶಾಸಕರ ಭವನ ನಾಗೇಂದ್ರ ಅವರ ಕೊಠಡಿ ಸೇರಿದಂತೆ 8 ಕಡೆಗಳಲ್ಲಿ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು. ಕಾಂಗ್ರೆಸ್ ಸಂಸದರು, ಶಾಸಕರಿಗೆ ಇವತ್ತು ದೊಡ್ಡ ಮಟ್ಟದ ಶಾಕ್ ಇದು. ಈಗ ಕಳೆದ 2 ಗಂಟೆಯಿಂದ ವಿಚಾರಣೆ ಕೂಡ ನಡೀತಾ ಇದೆ. ಲೋಕಸಭೆ ಚುನಾವಣೆಗೆ ಹಣ ಹಂಚಿಕೆ ಬಗ್ಗೆ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಎಲ್ರಿಗೂ ಕೂಡ 28 ಪ್ರಶ್ನೆಗಳನ್ನ ಕೇಳ್ತಾ ಇದೆ ಇಡಿ ಟೀಮ್. 60 ಅಧಿಕಾರಿಗಳಿಂದ 3 ವಿಚಾರಣೆ ನಡೀತಾ ಇದೆ. ಅವರ ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಳ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನೋಡಿ, 28 ಪ್ರಶ್ನೆಗಳನ್ನ ರೆಡಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಈಗ 2 ಗಂಟೆಯಿಂದ ವಿಚಾರಣೆ ಕೂಡ ಅಲ್ಲಿ ನಡೆಸ್ತಾ ಇದ್ದಾರೆ. ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆ ಪ್ರಶ್ನೆಗಳಿಗೆ ಏನೆಲ್ಲ ಉತ್ತರ ಸಿಗುತ್ತೆ ಅದರ ದಾಖಲೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. 60 ಅಧಿಕಾರಿಗಳು 3 ಜನಪ್ರತಿನಿಧಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಹೇಳಿದ ಹಾಗೆ 187 ಕೋಟಿ ಹಣ ಅದು ಬಡವರ ಮಕ್ಕಳಿಗೆ ಸೇರ್ಬೇಕಾಗಿತ್ತು. ಅವರ ಶಿಕ್ಷಣಕ್ಕೆ, ಹಲವು ಯೋಜನೆಗಳಿಗೆ ವಾಲ್ಮೀಕಿ ನಿಗಮದ ವತಿಯಿಂದ ಅದು ಬಡವರಿಗೆ ಅಂತಲೇ ಮೀಸಲಿಟ್ಟಂತಹ ಹಣ. ಆದ್ರೆ ಆ ಹಣ ಈಗ ಶಾಸಕರು, ಸಂಸದರು, ಸಚಿವರ ಪಾಲಾಗಿತ್ತು. ಚುನಾವಣೆಗೆ ಬಳಕೆಯನ್ನ ಮಾಡಿಕೊಳ್ಳಲಾಗಿತ್ತು. ಅದನ್ನ ಹೊರತುಪಡಿಸಿ ಬೇರೆ ಎಲ್ಲೆಲ್ಲ ಹಣ ಹೋಗಿದೆ, ಯಾರ್ಯಾರ ಅಕೌಂಟಿಗೆ ಹಣ ಹೋಗಿದೆ, ಕೆಲವು ಫೇಕ್ ಅಕೌಂಟ್ಗಳಿಗೂ ಕೂಡ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು